ಆತ ತಮ್ಮನ ಹುಡುಗಿ ಮೇಲೆಯೇ ಕಣ್ಣು ಹಾಕಿದ್ದ. ಆಕೆಯನ್ನೇ ಮದುವೆ ಆಗಬೇಕು ಅಂತ ಕನಸನ್ನ ಕಂಡಿದ್ದ. ಅದಕ್ಕೆ ಅಡ್ಡಿಯಾದ ತಮ್ಮನನ್ನೇ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಹೆಣ ಉರುಳಿಸಿ ಮೊಸಳೆ ಕಣ್ಣೀರು ಹಾಕಿದವ ಪೊಲೀಸರ ಅತಿಥಿಯಾಗಿದ್ದಾನೆ. ಹುಡುಗಿಗಾಗಿ ತಮ್ಮನಿಗೆ ಚಟ್ಟ ಕಟ್ಟಿದ ಅಣ್ಣ, ತಲೆ ಮೇಲೆ ಕಲ್ಲು ಎತ್ತಾಕಿ ಬರ್ಬರ ಕೊಲೆ. ಹೆಣ್ಣಿನ ಮೋಹ ಎಂಥವರನ್ನಾದರೂ ರಾಕ್ಷಸರನ್ನಾಗಿ ಮಾಡುತ್ತೆ ಅನ್ನೋದು ಸುಳ್ಳಲ್ಲ. ಹೆತ್ತ ತಂದೆಯನ್ನು ಬಿಡಲ್ಲ, ಒಡ ಹುಟ್ಟಿದ ಅಣ್ಣ ತಮ್ಮಂದಿರನ್ನು ಕೇಳಲ್ಲ. ಮೃಗಗಳಂತೆ ನೆತ್ತರು ಕುಡಿ ಕೇಕೆ ಹಾಕ್ಬಿಡ್ತಾರೆ. ಗದಗದಲ್ಲೂ ಇಂಥದ್ದೇ ದುರಂತ ನಡೆದು ಹೋಗಿದೆ. ತಮ್ಮನ ಹುಡುಗಿ ಮೇಲೆ ಕಾಮದ ಕಣ್ಣು ಹಾಕಿದ್ದ ಅಣ್ಣ ಆಕೆಗಾಗಿ ಒಡ ಹುಟ್ಟಿದವನ ಹೆಣ ಕಡಿಬಿದ್ದಾನೆ. ಕಮಂಗಿ ಥರ ಮುಖ ಮಾಡ್ಕೊಂಡು ನಿಂತಿದ್ದಾನಲ್ಲ, ಇವನೇ ನೋಡಿ ಒಡ ಹುಟ್ಟಿದವನ ರಕ್ತ ಕುಡಿದ ರಣಹಂತಕ. ಹೆಸರು ಅಶೋಕ್ ಅಂತ. ಈತನ ಅಟ್ಟಹಾಸಕ್ಕೆ ಬಲಿಯಾದ ತಮ್ಮ ಇದೇ ಫಕೀರಪ್ಪ. ಇಬ್ಬರು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚಿಕ್ಕಮೂಲಂಗಿ ಗ್ರಾಮದವರು. ಇಬ್ಬರು ಕುರಿ ಕಾಯ್ತಾ ಇದ್ದವರು ಊರೂರು ಸುತ್ತಾ ಇದ್ರು. ಹೀಗಾಗಿ ಕೆಲ ದಿನಗಳ ಹಿಂದೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹಿರೇಕೊಪ್ಪ ಗ್ರಾಮಕ್ಕೆ ಬಂದಿದ್ರು. ಇದೇ ಗ್ರಾಮದ ಜಮೀನುಗಳಲ್ಲಿ ಕುರಿ ಮೇಯಿಸಿಕೊಂಡು ಬರುತ್ತಿದ್ರು. ಈ ಮಧ್ಯೆ ಮನೆಯಲ್ಲಿ ಅಶೋಕನ ಮದುವೆ ಮಾಡೋಕೆ ಮುಂದಾಗಿದ್ರು. ಹುಡುಗಿಯನ್ನೂ ಫಿಕ್ಸ್ ಮಾಡಿದ್ರು. ಆದ್ರೆ ಆ ಹುಡುಗಿ ಅಶೋಕನಿಗೆ ಇಷ್ಟ ಇರಲಿಲ್ಲ. ತಮ್ಮ ಫಕೀರಪ್ಪನಿಗೆ ಫಿಕ್ಸ್ ಮಾಡಬೇಕು ಅಂದುಕೊಂಡಿದ್ದ ಹುಡುಗಿ ಮೇಲೆ ಕಣ್ಣು ಹಾಕಿದ್ದಂತೆ. ಇದೇ ವಿಚಾರಕ್ಕೆ ಅಣ್ಣ ತಮ್ಮನ ಮಧ್ಯೆ ನಿತ್ಯ ಗಲಾಟೆ ಆಗ್ತಿತ್ತು. ಹೇಗಾದ್ರೂ ಮಾಡಿ ತಮ್ಮನ ಹುಡುಗಿಯನ್ನೇ ಮದುವೆ ಆಗಬೇಕು ಅಂತ ಅಶೋಕ ನಿರ್ಧಾರ ಮಾಡಿದ್ದ. ಆದ್ರೆ ಅದಕ್ಕೆ ತಮ್ಮ ಅಡ್ಡಿಯಾಗಿದ್ದ. ಹೀಗಾಗಿ ಆತನ ಕಥೆ ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ದಾನೆ. ನಿನ್ನೆ ರಾತ್ರಿ ಕುರಿದಡ್ಡಿಯಲ್ಲಿ ಫಕೀರಪ್ಪ ನೆಮ್ಮದಿಯಾಗಿ ಮಲಗಿದ್ದ. ಇದೇ ಸರಿಯಾದ ಸಮಯ ಅಂತ 25 ಕೆಜಿ ಕಲ್ಲು ಎತ್ತಾಕಿ ಅಶೋಕ ಕ್ರೌರ್ಯ ಮೆರೆದಿದ್ದಾನೆ. ಒಂದೇ ಏಟಿಗೆ ಫಕೀರಪ್ಪನ ತಲೆ ಛಿದ್ರವಾಗಿದ್ದು ಸ್ಥಳದಲ್ಲಿ ಪ್ರಾಣ ಬಿಟ್ಟಿದ್ದಾನೆ. ಎರಡು ನಾಯಿ ಹೋಗ್ಯಾವಂತೇಳಿ ನಾಯಿ ಹೊಡ್ಕೊಳಕ್ ನಮ್ರಿ ಮನೆಗೆ ಬಂದಿದ್ರಿ. ಬಂದ್ರ 11 ಗಂಟೆಗೆ ಫೋನ್ ಹಚ್ಚಿ ಯಾರ ಸಾಯ್ ಹಿಡ್ದಂಗೆ ಫೋನ್ ಹಚ್ಚಿದ್ರಿ. ಆ ಬಗ್ಗೆ ಏನಾತ ಅನ್ನೋದು ನಮ್ಗೆ ಗೊತ್ತಿಲ್ರಿ ಸರ್. ಯಾವಾಗ ತಮ್ಮನ ಹೆಣ ಬಿತ್ತು ಅಶೋಕ್ ಡ್ರಾಮಾ ಮಾಡಿದ್ದಾನೆ. ಪೊಲೀಸರಿಗೆ ಕಾಲ್ ಮಾಡಿ ತಮ್ಮನನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಮೊಸಳೆ ಕಣ್ಣೀರು ಹಾಕಿದ್ದ. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಈ ವೇಳೆ ಶ್ವಾನ ನೇರವಾಗಿ ಅಶೋಕ್ ಬಳಿ ಬಂದು ನಿಂತಿದ್ದ. ಕೂಡಲೇ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಹಂತಕ ಸತ್ಯ ಬಾಯ್ಬಿಟ್ಟಿದ್ದಾನೆ. ಆ ಹುಡುಗಿ ನನಗೆ ಸಿಗ್ತಾಳೆ ಅಂತ ತಮ್ಮನ ನೆತ್ತರು ಹರಿಸಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಶ್ವಾನದಳ ಕೂಡ ಆ ಸಂದರ್ಭದಲ್ಲಿ ಮೃತರ ದೇಹ ಮತ್ತೆ ಈ ಒಂದು ಆಬ್ಜೆಕ್ಟ್ ವೆಪನ್ ಏನಿದೆ ಈ ಕಲ್ಲು ಅದನ್ನ ಪರಿಶೀಲನೆ ಮಾಡಿದ್ದು. ಅದನ್ನು ಕೂಡ ಈ ಒಂದು ವ್ಯಕ್ತಿ ಹತ್ರನೇ ನಮ್ಮ ಶ್ವಾನದಳ ಕೂಡ ತಗೊಂಡೋಗುತ್ತೆ. ಸೊ ವಿತೌಟ್ ಎನಿ ಡೌಟ್ ಈ ಆರೋಪಿ ಯಾರು ಅಂತ ಹೇಳಿ ನಮಗೆ ಗೊತ್ತಿದ್ದು. ಈಗಾಗಲೇ ಅವನನ್ನು ಬಂಧನ ಮಾಡಿದ್ವಿ. ಒಟ್ಟಾರೆ ಇಷ್ಟಪಟ್ಟ ಹುಡುಗಿ ಮದುವೆಯಾಗೋ ಕನಸು ಕಂಡವ ಅಣ್ಣನ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾನೆ. ತಮ್ಮನ ಹುಡುಗಿಯನ್ನೇ ಮದುವೆಯಾಗಿ ಖುಷಿಯಾಗಿ ಇರಬೇಕು ಅಂದುಕೊಂಡವ ಜೈಲು ಪಾಲಾಗಿದ್ದಾನೆ. ಮಗನ ಕಳೆದುಕೊಂಡ ಹೆತ್ತವಳ ಗೋಳು ಹೇಳುತ್ತಿರದಾಗಿದೆ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ.